ಟೆಲಿಫೋನ್ ಇಲ್ಲದ ಜಗತ್ತನ್ನು ನೀವು ಊಹಿಸಬಹುದೇ? ಹೌದು, ಒಂದು ಕಾಲದಲ್ಲಿ ಜನರು ದೂರದಲ್ಲಿರುವವರೊಂದಿಗೆ ಮಾತನಾಡಲು ಸಾಧ್ಯವಿರಲಿಲ್ಲ. ಅವರು ಕೇವಲ ಪತ್ರಗಳ ಮೂಲಕವೇ ಸಂಪರ್ಕಿಸುತ್ತಿದ್ದರು. ಹಾಗಾದರೆ ಈ ಪರಿಸ್ಥಿತಿಯನ್ನು ಬದಲಿಸಿದವರು ಯಾರು? ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಇವರು 1876ರಲ್ಲಿ ದೂರವಾಣಿಯನ್ನು ಕಂಡುಹಿಡಿದರು. ಆಶ್ಚರ್ಯಕರ ಸಂಗತಿ ಎಂದರೆ ಇವರು ಮೊದಲಿನಿಂದಲೇ ದೂರವಾಣಿಯನ್ನು ಕಂಡುಹಿಡಿಯುವ ಉದ್ದೇಶವನ್ನು ಹೊಂದಿರಲಿಲ್ಲ. ದೂರದ ಜನರೊಂದಿಗೆ ಉತ್ತಮವಾಗಿ ಸಂಪರ್ಕ ಸಾಧಿಸುವ ಮಾರ್ಗವನ್ನು ಹುಡುಕುತ್ತಿದ್ದರು. ಮಾರ್ಚ್ 10, 1876ರಂದು ಅವರು ಮೊದಲ ಯಶಸ್ವಿ ದೂರವಾಣಿ ಕರೆ ಮಾಡಿದರು. ಅವರು ಹೇಳಿದ ಮೊದಲ ಮಾತು, "ಮಿಸ್ಟರ್ ವ್ಯಾಟ್ಸನ್, ಕಮ್ ಹಿಯರ್, ಐ ವಾಂಟ್ ಟು ಸೀ ಯು." ಮತ್ತೊಂದು ಕೊಠಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವರ ಸಹಾಯಕ ಥಾಮಸ್ ವಾಟ್ಸನ್ ಈ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿದರು. ವಿದ್ಯುತ್ ತಂತಿಯ ಮೂಲಕ ಮಾನವ ಧ್ವನಿ ಮೊದಲ ಬಾರಿಗೆ ತಲುಪಿದ ಕ್ಷಣ ಅದಾಗಿತ್ತು. ಈ ಆವಿಷ್ಕಾರ ಜಗತ್ತನ್ನೇ ಬದಲಿಸಿತು. ಹಿಂದೆ ಪತ್ರ ತಲುಪಲು ಹಲವು ದಿನಗಳು ಅಥವಾ ವಾರಗಳೇ ಬೇಕಾಗುತ್ತಿತ್ತು. ಆದರೆ ದೂರವಾಣಿಯಿಂದ ಕೆಲವೇ ಕ್ಷಣಗಳಲ್ಲಿ ಮಾತನಾಡಲು ಸಾಧ್ಯವಾಗುತ್ತಿದೆ. ಇಂದು ಅದೇ ದೂರವಾಣಿ ಸ್ಮಾರ್ಟ್ಫೋನ್ ಆಗಿ ಬೆಳೆಯಿತು. ಈಗ ಕರೆ ಮಾಡಬಹುದು, ಸಂದೇಶ ಕಳುಹಿಸಬಹುದು, ವಿಡಿಯೋ ನೋಡಬಹುದು, ಆನ್ಲೈನ್ ತರಗತಿಗಳಿಗೂ ಹಾಜರಾಗಬಹುದು. ದೂರವಾಣಿಯನ್ನು ಕಂಡುಹಿಡಿದ ಗ್ರಹಾಂ ಬೆಲ್ ಅವರ ಆಸಕ್ತಿದಾಯಕ ವಿಷಯವೇನು ಗೊತ್ತಾ? ಇವರು ತಮ್ಮ ಅಧ್ಯಯನ ಕೊಠಡಿಯಲ್ಲಿ ದೂರವಾಣಿಯನ್ನು ಇಟ್ಟುಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ, ಏಕೆಂದರೆ ಅದು ತಮ್ಮ ಕೆಲಸಕ್ಕೆ ಅಡ್ಡಿ ಮಾಡುತ್ತದೆ ಎಂದು ಅವರು ನಂಬಿದ್ದರು. ನೋಡಿ, ಒಂದು ಆವಿಷ್ಕಾರ ಇಡೀ ಜಗತ್ತಿನ ಸಂವಹನದ ವಿಧಾನವನ್ನೇ ಬದಲಿಸಿತು. ನಿಮ್ಮ ಪ್ರಕಾರ ಅತ್ಯುತ್ತಮ ಆವಿಷ್ಕಾರ ಯಾವುದು? ದೂರವಾಣಿ, ಇಂಟರ್ನೆಟ್ ಅಥವಾ ಇನ್ಯಾವುದು? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.